ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸಮದ್ವಿಜಯ ಸಪ್ತಮ ಸರ್ಗದಲ್ಲಿ 49ನೇ ಶ್ಲೋಕ. ಗುರುಭಕ್ತಿ ಭರಾನತ ಕೃತಿರ್ವಿರಚಯ್ಯಾಂಜಲಿ ಬಂಧಮಂಜಸಾ ಕ್ಷಣಮಾಮುಕುಲೀಕೃತೆ ಕ್ಷಣಃ ಸಗುರುಂ ಕೇವಲಮಭ್ಯವಂದತ. ಗುರುಭಕ್ತಿ ಭರಾನತಾ ಕೃತಿ ವಿರಚಯ್ಯ ಅಂಜಲಿಬಂಧಮಂಜಸಾ ಕ್ಷಣಂ ಆಮುಕುಲೀಕೃತೆ ಕ್ಷಣಃ ಸಹ ಗುರುಂ ಕೇವಲಂ ಅಭ್ಯವಂದತ. ಆಚಾರ್ಯರು ಬದರಿಕಾಶ್ರಮಕ್ಕೆ ಪ್ರವೇಶ ಮಾಡಿ ವೇದವ್ಯಾಸರ ಒಂದೊಂದೇ ಅವಯವವನ್ನ ಮನಸಾ ಚಿಂತನೆ ಮಾಡ್ತಾ ಇದ್ದರು. ಯಾವ ರೂಪವನ್ನ ಮನಸಾ ನೋಡ್ತಾ ಇದ್ದರೋ ಆ ವಿಷಯವೇ ಅವರಿಗೆ ಕಣ್ಣೆದುರಿಗೆ, ಅಂದ್ರೆ ವೇದವ್ಯಾಸರು ಸಾಕ್ಷಾತ್ತಾಗಿ ಕಂಡ್ರು ಹಾಗೆ ಅಂತ, ಅಂದ್ರೆ ವೇದವ್ಯಾಸರ ಹತ್ರ ಬಂದರು ಅಂತ ಅರ್ಥ. ಆಗ ಗುರುಹು ಮಹಾನ್ಯ ಭಕ್ತಿಭರಃ, ಪೂಜ್ಯರಾದ ಭಕ್ತಿಭರಿತರಾದ ಆ ಶ್ರೀಮನ್ ಮಧ್ವಾಚಾರ್ಯರು ಅತಯೇವ ಕ್ಷಣಂ, ಆ ಕ್ಷಣದಲ್ಲೇ ಆಮುಕುಲೀಕೃತೆ ಆನಂದಾಶ್ರುಣ, ಕಣ್ಣಲ್ಲಿ ನೀರು ಸುರಿಸ್ತಾ ಆನಂದ ಬಾಷ್ಪ ಸುರಿಸ್ತಾ, ಈಶನ್ ಮುಕುಲೀಕೃತೆ ಈ ಕ್ಷಣೇ ಲೋಚನೆ, ಪರಮಾತ್ಮನನ್ನು ನೋಡುತ್ತಾ ಮಧ್ವಾಚಾರ್ಯರು ಅಂಜಲಿ ಬಂಧಂ, ಕೈ ಎರಡನ್ನು ಜೋಡಿಸಿ, ಅಂಜಸಾ ವಿರಚಯ್ಯ ಚೆನ್ನಾಗಿ ಜೋಡಿಸಿ ಭಕ್ತಿಯಿಂದ, ಕೇವಲಂ ಗುರುಂ ತಮಗೆ ಮುಖ್ಯ ಗುರುವಾದ ಆ ವೇದವ್ಯಾಸರನ್ನ ಅಭ್ಯವಂದತ ಸ್ತೋತ್ರ ಮಾಡಿದರು ಅಂತ ಅರ್ಥ. ವಿನಯಾಭರಣೇನ ಭೂಷಿತಃ ಸ್ಫುಟಮಷ್ಟಾಂಗ ವಿಶಿಷ್ಟಚೇಷ್ಟಿತಃ ಭಗವತ್ತಮಪಾದ ಪಂಕಜೆ ಭಗವಾನ್ ಸ ಪ್ರಣನಾಮ ಭಾಗ್ಯವಾನ್. ವಿನಯಾಭರಣೇನ ಭೂಷಿತಃ ಸ್ಫುಟಂ ಅಷ್ಟಾಂಗ ವಿಶಿಷ್ಟಚೇಷ್ಟಿತಃ ಭಗವತ್ತಮ ಪಾದ ಪಂಕಜೆ ಭಗವಾನ್ ಸಹ ಪ್ರಣನಾಮ ಭಾಗ್ಯವಾನ್. ವಿನಯಃ ಏವ ಆಭರಣಂ ಅಲಂಕಾರಃ ತೇನ. ಸಜ್ಜನರಿಗೆ, ಜ್ಞಾನಿಗಳು ಅಂದ್ರೆ ಅವರಿಗೆ ಮುಖ್ಯವಾದ ಅಲಂಕಾರ ಯಾವುದು? ವಿನಯ. ವಿದ್ಯೆ ಬಂದಷ್ಟು ಅವರಿಗೆ ವಿನಯ ಜಾಸ್ತಿ ಆಗ್ತಾ ಹೋಗ್ತಾನೆ. ತಾವು ಎಷ್ಟು ಸಣ್ಣವರು ಅಂತ ಗೊತ್ತಾಗ್ತದೆ. ಜ್ಞಾನ ಬಂದಷ್ಟು ನಾನು ಎಷ್ಟು ಸಣ್ಣವ, ನಾನು ಎಷ್ಟು ಅಸ್ವತಂತ್ರ ಉಳ್ಳವ, ನಾನು ಎಷ್ಟು ಪರಮಾತ್ಮನ ಅಧೀನದಲ್ಲಿ ಇದ್ದೇನೆ, ಹಾಗೆಂತ ಚಿಂತನೆ ಬಂದು ನಮ್ಮ ಅಹಂಕಾರ ಎಲ್ಲ ಖಂಡನೆ ಆಗ್ತದೆ. ಆ ನಾನು ನನ್ನದು ಅದೆಲ್ಲ ಹೋಗ್ತದೆ. ಎಲ್ಲಿ ತನಕ ಪರಮಾತ್ಮನಲ್ಲಿ ಜ್ಞಾನ ಭಕ್ತಿ ಬರೋದಿಲ್ಲ, ಅಲ್ಲಿ ನಾನು ನನ್ನದು ಎತ್ತರದಲ್ಲಿ ಇರುತ್ತದೆ, ಜಾಸ್ತಿ ಇರುತ್ತದೆ. ಯಾಕೆ? ಅಜ್ಞಾನ. ನಾವು ಯಾರು, ದೇವರು ಯಾರು, ನಮಗೂ ದೇವರಿಗೆ ಏನು ಸಂಬಂಧ, ನಾನು ಎಷ್ಟು ಪರಾಧೀನವಾಗಿ ಇದ್ದೇನೆ ದೇವರ ಹತ್ರ. ಸರ್ವ ಇನ್ ಆಲ್ ಆಸ್ಪೆಕ್ಟ್ ಅಂತ ಹೇಳ್ತಾರೆ ನೋಡಿ. ನಾನು ಇರೋದಕ್ಕೆ, ಉಸಿರಾಡೋದಕ್ಕೆ, ನಾನು ಎಲ್ಲಾ ಕೆಲಸ ಮಾಡೋದಕ್ಕೂ ಸರ್ವ ಅಧೀನನಾಗಿದ್ದೇನೆ. ದೇವರು ಬಿಟ್ರೆ ನನಗೆ ನಾನು ಏನು ಮಾಡುವ ಸಾಮರ್ಥ್ಯ ಇಲ್ಲದವ ನಾನು. ಅಂಥವರು ನಂಗೇನು ಅಹಂಕಾರ, ನಾನು ಅಂತ ನಾನು ಏನಿದೆ ನನ್ನಲ್ಲಿ? ಏನೇ ಇದ್ರೂ ಅದು ದೇವರ ಕರುಣೆಯಿಂದ ಬಂದದ್ದು, ದೇವರು ಕೊಟ್ಟದ್ದದು. ಈ ರೀತಿಯಾದ ಚಿಂತನೆ ಬರ್ತದೆ ಹೊರತು ಪರಮಾತ್ಮನ ಶಾಸ್ತ್ರಗಳ ವಿಚಾರ ಕೇಳಿ ಈ ರೀತಿಯಾಗಿ ಜ್ಞಾನ ಪಕ್ವ ಆಗ್ತದೆ. ಅದರಿಂದ ಅವರ ಮನಸ್ಸಿನಲ್ಲಿ ಅಹಂಕಾರವೇ ಇರೋದಿಲ್ಲ, ನಾನು ಅದು ಲೇಸು ಇರೋದಿಲ್ಲ. ಆಚಾರ್ಯರು ಆ ರೀತಿಯಾಗಿ ಇದ್ದರು ಅಂತಾರೆ ನೋಡಿ. ವಿನಯಾಭರಣೇನ ಭೂಷಿತ, ವಿನಯ ಎನ್ನುವುದೇ ಆಭರಣವಾಗಿ ಇರತಕ್ಕವರು ಶ್ರೀಮನ್ ಮಧ್ವಾಚಾರ್ಯರು. ಅಲಂಕೃತ, ಇಲ್ಲಾಂದ್ರೆ ನೋಡಿ ಪರಮಾತ್ಮ ಸತ್ಯಲೋಕದಿಂದ ಭೂಮಿಗೆ ಒಂದು ರೀತಿಯಾಗಿ ದೇವತೆಗಳಿಗೆ ನರಕ ಅಂತಾರೆ. ಈ ಮನುಷ್ಯರ ಲೋಕ ಅಂದ್ರೆ ದೇವತೆಗಳಿಗೆ ನರಕ ಇಲ್ಲ, ಈ ಮನುಷ್ಯ ಲೋಕವೇ ಅವರಿಗೆ ನರಕ ಇದ್ದಂಗೆ. ಅಂತ ಲೋಕಕ್ಕೆ ಬಾ ಅಂತ ಹೇಳಿದ್ರೆ, ಬಂದು ನನ್ನ ತತ್ವಜ್ಞಾನವನ್ನ ಪ್ರಚಾರ ಮಾಡು ಅಂತ ಹೇಳಿದ್ರೆ ಒಂದು ಮಾತು ಹೇಳಿಲ್ಲ ನೋಡಿ. ಪರಮಾತ್ಮನ ಆಜ್ಞೆಯನ್ನ ಶಿರಸಾ ವಹಿಸಿ ಬಂದುಬಿಟ್ರು, ಬಂದು ಸರ್ವಮೂಲಗಳನ್ನ ರಚನೆ ಮಾಡಿಕೊಟ್ಟು ಹೋದ್ರು. ಅಂತ ವಿನಯಾಭರಣದಿಂದ, ಅದೇ ಆಭರಣ, ಅದರಿಂದ ಭೂಷಿತರಾದ ಆ ಮಧ್ವಾಚಾರ್ಯರು ಸ್ಫುಟಂ ಸಮ್ಯಕ್ ಅಷ್ಟೌ ಯಾನಿ ಅಂಗಾನಿ ಅವಯವಾಹ ತೈಹಿ ವಿಶಿಷ್ಟಂ ಯುಕ್ತಂ ಚೇಷ್ಟಿತಂ. ನಮಸ್ಕಾರ ಹೇಗೆ ಮಾಡಬೇಕು ದೊಡ್ಡವರಿಗೆ? ಅಷ್ಟಾಂಗ ನಮಸ್ಕಾರ, ಅದನ್ನೇ ಹೇಳ್ತಾರೆ ನೋಡಿ. ಭಾವಪ್ರಕಾಶಿಕ ಅಂತ ಈ ಸುಮಧ್ವಿಜಯನ ಬರೆದವರು ನಾರಾಯಣ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗನಾದ ನಾರಾಯಣ ಪಂಡಿತಾಚಾರ್ಯರು. ಅವರೇ ಒಂದು ವ್ಯಾಖ್ಯಾನವನ್ನು ಮಾಡಿಟ್ಟಿದ್ದಾರೆ ಸುಮಧ್ವಿಜಯಕ್ಕೆ. ಅಲ್ಲಲ್ಲಿ ವಿಶೇಷ ಅರ್ಥವನ್ನು ತಿಳಿಸ್ತಾ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಹೇಳ್ತಾರೆ ಅಷ್ಟಾಂಗ ವಿಶಿಷ್ಟ ಚೇಷ್ಟಿತ ಅಂದ್ರೆ ಏನು ಹಾಗೆಂದ್ರೆ,
ಉರಸಾ ಶಿರಸಾ ದೃಷ್ಟ್ಯಾ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮಃ ಅಷ್ಟಾಂಗ ಇರಿತಃ. ಇದನ್ನ ಅಷ್ಟಾಂಗ ಅಂತ ಕರಿತೀವಿ. ಅಂದ್ರೆ ದೇವರಿಗೆ ಅಷ್ಟಾಂಗ ನಮಸ್ಕಾರ ಮಾಡಬೇಕು. ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀವಿ ನೋಡಿ. ಏನದು? ಉರಸ, ನಮ್ಮ ಎದೆ ಭೂಮಿಯಲ್ಲಿ ಇರಬೇಕಂತೆ. ಮತ್ತೆ ಶಿರಸ್ಸು ತಲೆಯಲ್ಲಿ ಇರಬೇಕು, ದೃಷ್ಟಿ ದೇವರ ಕಡೆ ಇರಬೇಕು, ಮನಸ್ಸು ದೇವರ ಕಡೆ ಇರಬೇಕು, ಬಾಯಿಯಿಂದ ಸ್ತೋತ್ರ ಬರ್ತಾ ಇರಬೇಕು. ಪದ್ಭ್ಯಾಮ್, ಎರಡು ಕೈ ಭೂಮಿಯಲ್ಲಿ ಊರಿ ಇರಬೇಕು. ಪದ್ಭ್ಯಾಮ್ ಅಂದ್ರೆ ಎರಡು ಕಾಲು, ಅದೇ ಎರಡು ಕಾಲು ಅಂದ್ರೆ ಪಾದ, ಮತ್ತು ಎರಡು ಕೈಗಳು, ಮತ್ತು ಜಾಣು ಎರಡು ಮಂಡಿಗಳು. ಇದೆಲ್ಲವೂ ಕೂಡ ಇದೆಲ್ಲ ಭೂಮಿಯಲ್ಲಿ ಸ್ಪರ್ಶ ಆಗಿರಬೇಕು. ಪಾದ, ಕರ, ಜಾಣು ಭೂಮಿಯಲ್ಲಿ, ಮತ್ತೆ ಉರಸ್ಸು ಇದು ಕೂಡ ಭೂಮಿಯಲ್ಲಿ ಸ್ಪರ್ಶ ಆಗಿರಬೇಕು. ಈ ರೀತಿಯಾಗಿ ಅಷ್ಟಾಂಗದಿಂದ ಒಂದು ವ್ಯಾಪಾರ ಏನಿದೆ ಅದನ್ನ ನಮಸ್ಕಾರ ಅಂತ ಕರೆಯೋದು. ಅಂಥ ನಮಸ್ಕಾರವನ್ನ ಆಚಾರ್ಯರು ವೇದವ್ಯಾಸರ ಮುಂದೆ ಮಾಡಿದರು ಅಂತ. ಅಷ್ಟಾಂಗ ಚೇಷ್ಟಾಯುಕ್ತ ಭಾಗ್ಯವಾನ್ ಭಗವಾನ್ ಸಹ. ಭಾಗ್ಯವಂತರಾದ ಪೂಜ್ಯರಾದ ಆ ಮಧ್ವಾಚಾರ್ಯರು ಅತಿಶಯೇನ ಭಗವಾನ್. ಆಚಾರ್ಯರೇ ಭಗವಾನ್ ಅಂದ್ರೆ ವೇದವ್ಯಾಸರು ಭಗವತ್ತಮಃ ಅಂದ್ರೆ ಪೂಜ್ಯತಮ ಅಂತ ಆಯ್ತು. ಪೂಜ್ಯತಮರಾದ ಷಡ್ಗುಣೈಶ್ವರ್ಯ ಸಂಪನ್ನರಾದ ಆ ವೇದವ್ಯಾಸರ ಪಾದ ಕಮಲದಲ್ಲಿ ಪ್ರಣನಾಮ ನಮಸ್ಕಾರವನ್ನ ಮಾಡಿದರು ಅಂತ ಹೇಳ್ತಾರೆ. ವೇದವ್ಯಾಸರನ್ನ ಕಂಡು ನಮಸ್ಕಾರ ಮಾಡಿದ್ರು. ಇದು ಮಾಡಬೇಕಾದ ಮೊದಲು ಕೆಲಸ. ದೇವಸ್ಥಾನಕ್ಕೆ ಹೋಗಿ ದೇವರನ್ನ ಕಣ್ಣು ತುಂಬ ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಪುರುಷರು. ಸ್ತ್ರೀಯರು ಪಂಚಾಂಗ ನಮಸ್ಕಾರವನ್ನ ಹೇಳಿದ್ದಾರೆ. ಸನಿರೀಕ್ಷ್ಯ ಪರಾಶರಾತ್ಮಜಃ ಪ್ರಣತಂ ಪ್ರೇಷ್ಠಮಶೇಷ ಸದ್ಗುಣೈಃ ಕರಯೋರ್ಯುಗಲೇನ ವಲ್ಗುಣ ತಮುದಸ್ಥಾಪಯದಾಶುಪಾತಿನಾ. ಸಹ ನಿರೀಕ್ಷ್ಯ ಪರಾಶರಾತ್ಮಜಃ ಪ್ರಣತಂ ಪ್ರೇಷ್ಠಂ ಅಶೇಷ ಸದ್ಗುಣೈಃ ಕರಯೋಃ ಯುಗಲೇನ ವಲ್ಗುಣ ತಂ ಉದಸ್ಥಾಪಯತ್ ಆಶುಪಾತಿನಾ. ಪರಾಶರಾತ್ಮಜ ಅಂದ್ರೆ ವೇದವ್ಯಾಸರು, ಪರಾಶರರ ಮಗನಾಗಿ ಅವತಾರ ಮಾಡಿದ ವೇದವ್ಯಾಸರು ಅಶೇಷ ಸದ್ಗುಣೈಹಿ ಎಲ್ಲಾ ಪ್ರೇಷ್ಠಂ ಅತಿ ಪ್ರಿಯರಾದ ಅನೇಕ ಗುಣಗಳು ತುಂಬಿದವರು ಮಧ್ವಾಚಾರ್ಯರು. ಅಂಥ ಗುಣಗಳು ಇರುವುದರಿಂದಲೇ ವೇದವ್ಯಾಸರಿಗೆ ಅತಿ ಪ್ರಿಯರಾಗಿದ್ದಾರೆ. ದೇವರು ನೋಡೋದು ಅದನ್ನ, ಗುಣಗಳನ್ನ. ಎಷ್ಟು ಗುಣಗಳು ಇದೆ ಅಥವಾ ಅವಗುಣಗಳು ಇದೆಯೋ ಹಾಗೆಂತ. ಅವಗುಣಗಳಿರೋದು ರಾಜಸರು ತಾಮಸರಲ್ಲಿ. ಸಜ್ಜನರಲ್ಲಿ ಕಿಂಚಿತಾದರೂ ಗುಣಗಳು ಇದ್ದೇ ಇರುತ್ತದೆ. ತಾರತಮ್ಯಕ್ಕೆ ಮೇಲೆ ಹೋಗ್ತಾ ಹೋಗ್ತಾ ಗುಣಮಟ್ಟವು ಜಾಸ್ತಿ ಆಗ್ತಾ ಹೋಗ್ತದೆ. ಅದರಿಂದ ಮಧ್ವಾಚಾರ್ಯರು 3ನೇ ಕಕ್ಷೆ, ಎಷ್ಟು ಗುಣ ಪೂರ್ಣರಾಗಿ ಇರ್ತಾರೆ ಹಾಗೆಂತ. ಅದಕ್ಕೆ ಅವರಿಗೆ ಬ್ರಹ್ಮ ಅಂತ ಹೆಸರು. ಬ್ರಹ್ಮ ಅಂದ್ರೆ ಗುಣಪೂರ್ಣರಾದವರು. ಬೇರೆಯವ್ರನ್ನ ಕಂಪೇರ್ ಮಾಡಿದಾಗ ಹೆಚ್ಚು ಗುಣಗಳು ಅವರಲ್ಲಿ ಇದೆ ಹಾಗೆಂತ. ಅದರಿಂದಲೇ ಚತುರ್ಮುಖ ಬ್ರಹ್ಮ ಅಂತೆಲ್ಲ ಕರೆಯೋದು. ಭಾವಿ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಹಾಗೆಂತ. ಅಂತಹ ಗುಣದಿಂದ ಭೂಷಿತರಾದ ಪೂರ್ಣರಾದ ಆ ಮಧ್ವಾಚಾರ್ಯರನ್ನ ಪ್ರಣತಂ ನಮಸ್ಕಾರ ಮಾಡತಕ್ಕ ಅವರನ್ನ ನಿರೀಕ್ಷ್ಯ ವೇದವ್ಯಾಸರು ನೋಡಿ, ವಲ್ಗುಣ ಕೋಮಲೇನ ಆಶುಪತಿತಂ ಶೀಲಮಸ್ಯ ಅಸ್ತಿ ಇತಿ ತೇನ ಶೀಘ್ರಂ ಪ್ರಾಸಾರ್ಯಮಾಣೇನ ಕರೋರ್ಯುಗಲೇನ ಉದಸ್ಥಾಪಯತ್ ಅಂತ ನಮಸ್ಕಾರ ಮಾಡತಕ್ಕ ಮಧ್ವಾಚಾರ್ಯರನ್ನು ನೋಡಿ ಮೃದುವಾದ ಸುಂದರವಾದ ಕೂಡಲೇ ನಮಸ್ಕಾರ ಮಾಡಿಬಿಡ್ತಾರೆ. ಆಚಾರ್ಯರಿಗೆ ವೇದವ್ಯಾಸರನ್ನು ಕಂಡ ಕೂಡಲೇ ನಮಸ್ಕಾರ ಮಾಡತಕ್ಕ ಆ ಮಧ್ವಾಚಾರ್ಯರನ್ನ ಕರಯೋಹೋ ಯುಗಲೇನ ತಮ್ಮ 2 ಕೈಯಿಂದ ರೆಟ್ಟು ಹಿಡಿದು ಎಬ್ಬಿಸಿ ಉದಸ್ಥಾಪಯತ್ ನಿಲ್ಲಿಸಿದ್ರು ಹಾಗೆ ಅಂತ ನೋಡಿ. ವೇದವ್ಯಾಸರ ಕರುಣೆ ಎಷ್ಟು, ಮಧ್ವಾಚಾರ್ಯರ ವಿನಯ ಎಷ್ಟು ಎಂಬುದನ್ನು ನಾವಿಲ್ಲಿ ಕಾಣಬಹುದು. ನಮಸ್ಕಾರ ಮಾಡಿದ ಕೂಡಲೇ 2 ಭುಜವನ್ನು ಹಿಡಿದು ಎಬ್ಬಿಸಿ ನಿಲ್ಲಿಸಿದರಂತೆ ವೇದವ್ಯಾಸರು ಹಾಗೆ ಅಂತ. ಸನಿರೀಕ್ಷ್ಯ ಪರಾಶರಾತ್ಮಜಃ ಪ್ರಣತಂ ಪ್ರೇಷ್ಠಮಶೇಷ ಸದ್ಗುಣೈಃ ಕರಯೋರ್ಯುಗಲೇನ ವಲ್ಗುಣ ತಮುದಸ್ಥಾಪಯತಾಶುಪಾತಿನಾ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.